ಈ ಐಡಿಯಾ ಇದೆಯಲ್ಲ, ಇದು ಯಾವ ಪ್ರೀತಿಗಿಂತ ಕಮ್ಮಿ ಇಲ್ಲ. ಮನ್ಸಲ್ಲಿರುತ್ತೆ, ಆದ್ರೆ ಬಾಯ್ ಬಿಟ್ಟು ಹೇಳಕ್ಕಾಗಲ್ಲ. ರಾತ್ರಿ ಮಲ್ಗೋಕ್ ಬಿಡಲ್ಲ, ನೆಮ್ಮದಿಯಾಗಿರಕ್ ಬಿಡಲ್ಲ. ಆದ್ರೆ ಎಲ್ಲರ ಮುಂದೆ ಹೇಳೋದಿಕ್ಕೆ ತುಂಬಾ ಧೈರ್ಯ ಬೇಕಾಗುತ್ತೆ. ಮತ್ತು ಆ ಧೈರ್ಯ ಕೊಡೋದೇ ಈ ನಮ್ಮ ವೇದಿಕೆ ಐಡಿಯಾ ಬಾಸ್. ಮುಂದೆ ಬರ್ತಿರುವಂತಹ ಐಡಿಯಾ ಬಾಸ್ ಸ್ವಲ್ಪ ದಿನದ ಮುಂಚೆ ಇಲ್ಲಿ ಕೂತಿದ್ರು ಆಡಿಯನ್ಸ್ ನಲ್ಲಿ, ಮತ್ತು ಬೇರೆ ಐಡಿಯಾ ಬಾಸ್ ಅವರು ಪಿಚ್ ಮಾಡೋದನ್ನ ನೋಡ್ತಾ ಇದ್ರು. ಮತ್ತೆ ಇವರಿಗೆ ಆ ಧೈರ್ಯ ಅಲ್ಲಿಂದಾನೇ ಬಂದಿದ್ದು. ಇವತ್ತು ಅವ್ರ ಐಡಿಯಾ ತಗೊಂಡ್ಬರ್ತಾ ಇದ್ದಾರೆ. ನಮ್ಮ ಭಾರತದಲ್ಲಿ ಎಲ್ಲ ಮಕ್ಕಳ ಹತ್ರ ಇರುತ್ತೆ ರೈಟ್ ಟು ಎಡ್ಯುಕೇಶನ್. ಆದ್ರೆ ನಮ್ಮ ದೇಶದಲ್ಲಿ ಎಷ್ಟೊಂದು ಯಂಗ್ಸ್ಟರ್ಸ್ ಇದ್ದಾರೆ, ಅವ್ರಿಗೆ ಓದೋದು ಕೂಡ ತುಂಬಾ ದೊಡ್ಡ ಸವಾಲಾಗಿರುತ್ತೆ. ಒಂದ್ಸಲ ಅಲ್ಲ, ತುಂಬಾ ಸಲ ಆಗಿದೆ. ಬುಕ್ಸ್ ಇರುತ್ತೆ, ಓದೋಕೇನೋ ತುಂಬಾ ಇಷ್ಟ ಆಗುತ್ತೆ, ಆದ್ರೆ ಅದರಲ್ಲಿ ಪ್ರಾಪರ್ ಟ್ರಾನ್ಸ್ಲೇಷನ್ ಕೂಡ ಇರೋದಿಲ್ಲ. ಬುಕ್ಗಳ ಪ್ರೈಸ್ ಕೂಡ ಜಾಸ್ತಿ ಇರುತ್ತೆ, ಮತ್ತೆ ಕ್ಯಾರಿ ಮಾಡೋದಕ್ಕೂ ಪ್ರಾಬ್ಲಮ್ ಆಗುತ್ತೆ. ನಾವೀಗ ಎಕ್ಸಾಮ್ ಬರೆಯೋದಕ್ಕೆ ಕುತ್ಕೊಂಡ್ರೆ ರೈಟರ್ ಸ್ಪೆಲ್ಲಿಂಗ್ ಕೇಳಿದಾಗ ನಮಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ, ಯಾಕಂದ್ರೆ ನಾವು ಕೇಳೋದು ಆಡಿಯೋ ಅಷ್ಟೇ ಅಲ್ವಾ. ಎಕ್ಸ್ರೇ ಅದು ಇದು ಇರುತ್ತೆ, ಇಲ್ಲಾಂದರೆ ಡಾಕ್ಟ್ರದ್ದು ಏನಾದರೂ ಒಂದು ಕೇಸ್ ಪೇಪರ್ ಏನಾದರೂ ಇರುತ್ತೆ. ಓದಿ ಅವರು ಹೇಳೋದಿಲ್ಲ, ಸೀದಾ ಡೈರೆಕ್ಟ್ ಹೇಳಿಬಿಡ್ತಾರೆ ನಮ್ಮ ಹತ್ರ ಟೈಮ್ ಇಲ್ಲ ಅಂತ. ಇವ್ರನ್ನ ರೀಡಿಂಗ್ನ ಪ್ರತಿಯೊಂದು ಚಾಲೆಂಜಿಂದ ಮೇಲೆ ಕೆತ್ತಬೇಕು, ಇವ್ರಿಗೆ ಸಾಧಿಸಕ್ಕಾಗತ್ತೆ ಅಂತ ತೋರಿಸ್ಬೇಕು. ಇವರ ಜೀವನದಲ್ಲಿ ಜ್ಞಾನದ ಜ್ಯೋತಿಯನ್ನ ಬೆಳಗೋದಕ್ಕೆ ನಮ್ಮ ಐಡಿಯಾ ಬಾಸ್ ಸ್ಟೇಜ್ ಮೇಲೆ ಬರ್ತಿದ್ದಾರೆ. ಟೀಮ್ ದೃಷ್ಟಿ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಇಶಾನ್, ಶ್ರದ್ಧಾ, ಆದಿತ್ಯ ಹಾಗೂ ಋತಿಕ್ನ. ಇಲ್ಲಿ ನೋಡಿ ಖುಷಿ ಆಗ್ತಿದೆ ನಿಮ್ಮನ್ನ. ಸ್ವಲ್ಪ ದಿನದ ಮುಂಚೆ ನೀವು ಅಲ್ಲಿ ಕೂತಿದ್ರಿ, ಹೇಗೆ ಅನಿಸ್ತಿದೆ ಅಲ್ಲಿಂದ ಇಲ್ಲಿನ ಟ್ರಾನ್ಸಿಷನ್? ಇಟ್ ಫೀಲ್ಸ್ ರಿಯಲಿ ಅಮೇಝಿಂಗ್. ಅಲ್ಲಿ ಕುತ್ಕೊಂಡಾಗಲೂ ಕೂಡ ನಾವು ತುಂಬಾ ವಿಷಯಗಳನ್ನ ಇಲ್ಲಿ ನೋಡಿದ್ವಿ. ಅಂದರೆ ಯಾವ ಥರ ಜನ ತಮ್ಮ ಐಡಿಯಾಗಳನ್ನ ನೆಕ್ಸ್ಟ್ ಸ್ಟೆಪ್ಗೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂತ. ಆ್ಯಂಡ್ ನಮಗೆ ಅನಿಸ್ತು ಇದು ತುಂಬ ಅವಶ್ಯಕತೆ ಇತ್ತು ಅಂತ. ಅದಕ್ಕೆ ನಾವು ಇವತ್ತು ಇಲ್ಲಿದ್ದೀವಿ. ವಾವ್. ನಮ್ಮ ಟೈಟನ್ಸ್ಗೆ ಹೇಳ್ತೀನಿ, ಇವರ ಪಿಚ್ ಇನ್ನೂ ಐಡಿಯಾ ಸ್ಟೇಜಲ್ಲಿದೆ. ಸೊ ಗುಡ್ ಲಕ್. ಥ್ಯಾಂಕ್ ಯು ಸರ್. ನಮಸ್ತೆ ಟೈಟನ್ಸ್, ನಾನು ಶ್ರದ್ಧಾ ಪಟ್ನೇಕರ್. ನಾನು ಆದಿತ್ಯ ಸಿಂಗ್. ನಾನು ದಿಶಾನ್ ವರ್ಮಾ. ಆ್ಯಂಡ್ ನಾನು ರಿತಿಕ್ ಅಮ್ರಾಲೆ. ಸೊ ಟೈಟನ್ಸ್, ನಾವಿವತ್ತು ನಿಮ್ಮ ಮುಂದೆ ತಂದಿರುವ ಐಡಿಯಾ ಎಂಥದ್ದಪ್ಪ ಅಂದರೆ, ಇದು ಭಾರತದ ಒಂದು ಮುಖ್ಯ ಕಮ್ಯುನಿಟಿಗೋಸ್ಕರ ಜೀವನವನ್ನು ನೋಡೋದಕ್ಕೆ, ಅದರ ಸೌಂದರ್ಯವನ್ನು ಅನುಭವಿಸೋದಕ್ಕೆ ಒಂದು ಒಳ್ಳೆಯ ದಾರಿ ಆಗೋ ಸಾಧ್ಯತೆ ಇದೆ. ನಮ್ಮ ಈ ದೇಶದಲ್ಲಿ 8 ಕೋಟಿ ಜನರು ವಿಷುವಲಿ ಇಂಪೇರ್ಡ್ ಅಥವಾ ದೃಷ್ಟಿಹೀನರಾಗಿದ್ದಾರೆ. ಇವ್ರಿಗೆ ಓದೋ ಫೆಸಿಲಿಟಿ ತುಂಬಾನೇ ಕಡಿಮೆ ಇದೆ. ಅದು ಬ್ರೇಲ್ ಬುಕ್ಸ್, ಆದ್ರೆ ತುಂಬಾನೇ ಬ್ರೇಲ್ ಬುಕ್ಸ್ಗಳು ಔಟ್ಡೇಟೆಡ್ ಅಥವಾ ಜಾಸ್ತಿ ರೇಟ್ ಇರುತ್ತೆ. ಮಾರ್ಕೆಟಲ್ಲಿ ಬ್ರೈಲ್ ಡಿವೈಸಸ್ ಏನು ಅವೈಲೇಬಲ್ ಇದೆ ಅದರ ಪ್ರೈಸ್ 60,000ದಿಂದ 5 ಲಕ್ಷದವರೆಗಿದೆ. ಇದರ ಆಕ್ಸೆಸ್ ಸಿಕ್ಕಿದ್ರೂ ಕೂಡ ವಿಷುವಲಿ ಇಂಪೇರ್ಡ್ ಜನರ ಎಲ್ಲ ಇಶ್ಯೂಸನ್ನು ಸಾಲ್ವ್ ಮಾಡೋದಿಲ್ಲ. ಅದೇ ಕಾರಣದಿಂದ ನಮ್ಮ ದೇಶದಲ್ಲಿ 90%ಗಿಂತ ಜಾಸ್ತಿ ಬ್ಲೈಂಡ್ ಮತ್ತೆ ವಿಷುವಲಿ ಇಂಪೇರ್ಡ್ ಜನ ಇವತ್ತಿಗೂ ಇಲಿಟ್ರೇಟ್ ಆಗಿದ್ದಾರೆ. ಟೈಟನ್ಸ್, ನಮಗೆ ಕೆಫೆನಲ್ಲಿ, ಟ್ರೈನಲ್ಲಿ, ಮನೆ ಅಥವಾ ಬೀಚಲ್ಲಿ ಬುಕ್ ಓದೋದು ಒಂದು ಪ್ಲೆಜರೇಬಲ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಆದ್ರೆ ಕಾಲೇಜಲ್ಲಿ ಒಬ್ಬ ಫ್ರೆಂಡ್ಗೆ ಬುಕ್ಗಳಿಗೆ ಮತ್ತೆ ನೋಟ್ಸ್ಗಳಿಗೆ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿದ್ ನೋಡ್ದೆ, ಅವಾಗ ಹೇಗೆ ಅನಿಸ್ತಂದ್ರೆ ಓದೋದು ಅವರಿಗೆ ಪ್ಲೆಜರ್ ಅಲ್ಲ, ಒಂದು ಡೈಲಿ ಚಾಲೆಂಜ್ ಆಗಿದೆ ಅಂತ. ರೈಟ್ ಟು ಎಜುಕೇಶನ್ ಪ್ರತಿಯೊಬ್ಬ ಭಾರತೀಯನ ಜನ್ಮಸಿದ್ಧ ಹಕ್ಕು. ಆದರೆ ಯಾವಾಗ ಶಬ್ದಗಳನ್ನು ಓದೋದಕ್ಕೆ ಆಗಲ್ವೋ ಅಂಥದ್ರಲ್ಲಿ ಒಬ್ಬ ವಿಜುವಲಿ ಇಂಪೇರ್ಡ್ ಪರ್ಸನ್ಗೆ ಇದು ಹೇಗೆ ಸಾಧ್ಯ ಆಗುತ್ತೆ? ಇದೇ ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ಆ್ಯಂಡ್ ಓದುವಂತಹ ಒಂದು ಚಾಲೆಂಜನ್ನು AI ಮತ್ತು ಎಲೆಕ್ಟ್ರಾನಿಕ್ ಸಹಾಯದಿಂದ ಕನ್ವಿನಿಯೆಂಟ್ ಮಾಡೋದಕ್ಕೆ ನಾವು ತಂದಿದ್ದೀವಿ ದೃಷ್ಟಿ, ಫ್ರಮ್ ಡಾಟ್ಸ್ ಟು ಡ್ರೀಮ್ಸ್. ದೃಷ್ಟಿ ಒಂದು ಡಿಜಿಟಲ್ ಬ್ರೈಲ್ ಡಿವೈಸು. ಇದರ ಸಹಾಯದಿಂದ ಯಾವುದೇ ಡಿಜಿಟಲ್ ಡಾಕ್ಯುಮೆಂಟ್ನ ಬ್ರೈಲ್ನಲ್ಲಿ ಬದಲಾಯಿಸಿ ಓದಬಹುದು. ಡಿಜಿಟಲ್ ಡಾಕ್ಯುಮೆಂಟ್ಸ್ ಅಂದರೆ ನೋಟ್ಸ್, PDF, ನಾವೆಲ್ಸ್ ಅಥವಾ ಬುಕ್ಸ್ ಡೈರೆಕ್ಟ್ಲಿ SD ಕಾರ್ಡ್, ಆ್ಯಪ್ ಇಲ್ಲ ಮೊಬೈಲ್ ಮೂಲಕ ನಾವು ಕನ್ವರ್ಟ್ ಮಾಡಿ ದೃಷ್ಟಿನಲ್ಲಿ ಓಪನ್ ಮಾಡಬಹುದು. ನಮ್ಮ ಡಿವೈಸ್ ಆ ಕಾಂಟ್ಯಾಕ್ಟ್ನ ಬ್ರೈಲ್ನಲ್ಲಿ ಬದಲಾಯಿಸಿ ಜನರ ಫಿಂಗರ್ ಟಿಪ್ಸ್ಗೆ ತಲುಪಿಸುತ್ತೆ. ಆಗ ಅವರು ಆ ವಸ್ತುವಿನ ಅನುಭವನ ಪಡಿಬಹುದು. ಇಷ್ಟೇ ಅಲ್ದೇನೆ ನಾವು ದೃಷ್ಟಿಯಲ್ಲಿ ಟೆಕ್ಸ್ಟ್ ಟು ಸ್ಪೀಚ್ ಕನ್ವರ್ಷನ್ ಆಪ್ಷನ್ ಕೂಡ ಕೊಟ್ಟಿದ್ದೀವಿ. ಅದರಿಂದ ಯೂಸರ್ಸ್ ಆ ವರ್ಡ್ಸ್ ನ ಓದಬಹುದು, ಪ್ರೊನೌನ್ಸಿಯೇಷನ್ ಕೂಡ ಕರೆಕ್ಟ್ ಆಗಿ ಮಾಡಬಹುದು. ಈ ದೃಷ್ಟಿನ ನಾವು NGOsಗೆ ಪಬ್ಲಿಕ್ ರೀಡಿಂಗ್ ಸ್ಪೇಸಸ್ ಅಂದ್ರೆ ಲೈಬ್ರರೀಸ್, ಸ್ಕೂಲ್, ಡಿಫ್ರೆಂಟ್ ಬುಕ್ ಶಾಪ್ಸ್, ಕಾಫಿ ಶಾಪ್ಗೂ ಕಳಿಸ್ಕೊಂಡು ಓದೋದಕ್ಕೆ ಒಂದು ದಾರಿ ಮಾಡ್ಕೊಡ್ಬೇಕು ಅಂತ. ಇದರಿಂದ ಯಾವುದೇ ವಿಷುವಲಿ ಇಂಪೇರ್ಡ್ ರೀಡರ್ ಕೂಡ ಲರ್ನಿಂಗ್ ಜರ್ನಿಯ ಒಂದು ಮುಖ್ಯ ಭಾಗವಾಗಬಹುದು.
ಟೈಟನ್ಸ್ ನೋಡೋದಕ್ಕೆ ಕಣ್ಣಿನ ಅವಶ್ಯಕತೆ ಇದೆ, ಆದ್ರೆ ಏನಾದ್ರೂ ಕಲಿಯೋದಕ್ಕೆ ಕಣ್ಣಿಗಿಂತ ದೃಷ್ಟಿ ಅಂದ್ರೆ ಒಂದು ವಿಷನ್ ಅವಶ್ಯಕತೆ ಇರುತ್ತೆ. ಇದು ಬರೀ ಒಂದು ಡಿವೈಸ್ ಅಲ್ಲ, ಒಂದು ಮೂವ್ಮೆಂಟ್. ನಮ್ಮ ವಿಜುವಲಿ ಚಾಲೆಂಜ್ ಕಮ್ಯುನಿಟಿಗೋಸ್ಕರ ಒಂದು ಸಶಕ್ತ ಇಕ್ವಿಪ್ಮೆಂಟ್ ಆಗುತ್ತೆ ಇದು. ಇದರಿಂದ ಅವರು ಪ್ರಪಂಚನ ಬರೀ ನೋಡೋದಲ್ಲ, ಬದಲಾಗಿ ಪ್ರಪಂಚ ಅವರ ಪೊಟೆನ್ಷಿಯಲ್ನ ನೋಡುತ್ತೆ. ದೃಷ್ಟಿಯ ಈ ವಿಷನ್ನ ಪೂರ್ತಿ ಭಾರತದಲ್ಲಿ ತಿಳಿಸೋದಕ್ಕೆ ನಾವು ನಿಮ್ ಹತ್ರ ಕೇಳ್ತಿದೀವಿ 20 lakhs ಕನ್ವರ್ಟಿಬಲ್ ನೋಟ್ಸ್ ಅಟ್ 25% ಡಿಸ್ಕೌಂಟ್. ಹಾಗಿದ್ರೆ ಟೈಟನ್ಸ್, ನೀವ್ ನಮ್ ಜೊತೆ ಕೈ ಜೋಡಿಸ್ತೀರಾ? ಈ ಐಡಿಯಾ ನಿಮಗೆ ಸಿಕ್ಕಿದ್ದಿಲ್ಲಿ? ಐಡಿಯಾ ಹೇಗೆ ಶುರು ಆಯ್ತು ಅಂತಂದ್ರೆ, ನಾವು MSc ಸ್ಟೂಡೆಂಟ್ಗಳಾಗಿದ್ವಿ. ಮತ್ತೆ ಅವಾಗ ಹೇಗಂದ್ರೆ ನಾವು ಪ್ರಾಜೆಕ್ಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಮಾರ್ಕ್ಸ್ಗೋಸ್ಕರ. ನಮ್ಮ ಫ್ರೆಂಡ್ ರಿತಿಕ್ ಏನಿದ್ದಾನೆ, ಅವನು ಎಲ್ಲೋ ಸೂಪರ್ವಿಷನ್ ನೋಡ್ತಾ ಇದ್ದ. ಅವಾಗ ಕ್ಲಾಸಲ್ಲಿ ಗೌರಿ ಸಿಕ್ಕಿದ್ಲು. ಗೌರಿ ತುಂಬಾ ಸ್ಮಾರ್ಟ್ ಆಗಿದ್ಲು. ನಮ್ಮ ಕ್ಲಾಸ್ ರೂಮಲ್ಲಿ ಅಬೋ ಎವರೇಜ್ ಸ್ಟೂಡೆಂಟ್ ಅವಳು, ಆದ್ರೆ ಅವಳು ಬ್ಲೈಂಡ್ ಆಗಿದ್ಲು. ನಮಗೆ ಯಾವುದಾದ್ರೂ ಡಿವೈಸ್ ಕೊಡ್ತಾರೆ ಅಂದರೆ ಅದರಲ್ಲಿ ಅದು ಪ್ರತಿಯೊಂದು ವರ್ಡನ್ನು ರೀಡ್ ಮಾಡಬೇಕು ಪ್ರಾಪರ್ಲಿ, ಪ್ರೊನೌನ್ಸಿಯೇಷನ್ ಜೊತೆಗೆ. ಆಗ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಗೌರಿನ ಮೀಟ್ ಮಾಡಿದ್ಮೇಲೆ ಆ್ಯಂಡ್ ಅವಳ ಇಶ್ಯೂ ಬಗ್ಗೆ ಗೊತ್ತಾದ್ಮೇಲೆ ನಮಗೊಂದು ವಿಷಯ ಅರ್ಥ ಆಯ್ತು. ಅಂದ್ರೆ ಇದೊಂದು ವಿಷಯ ಇದೆ, ಇದರಲ್ಲಿ ಕೆಲಸದ ಅವಶ್ಯಕತೆ ತುಂಬಾ ಇದೆ ಅಂತ. ವೈ ನಾಟ್ ಬಿಲ್ಡ್ ಎ ಡಿಸ್ಪ್ಲೇ ಫಾರ್ ಬ್ಲೈಂಡ್? ನಾವು ಹೆಚ್ಚು ಕಮ್ಮಿ 100ಕ್ಕಿಂತ ಹೆಚ್ಚು ಜನರ ಡಾಟಾವನ್ನ ಕಲೆಕ್ಟ್ ಮಾಡಿದ್ವಿ ಆ್ಯಂಡ್ ಇದಿನ್ನು ಕೌಂಟ್ ಆಗ್ತಾ ಇದೆ. ನಮಗೆ ತುಂಬಾ ದೊಡ್ಡ ಸಮಸ್ಯೆ ಇದ್ದಿದೆ ನಮ್ಮ ಫಿನಾನ್ಸ್. ನಾವು ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿ ಅಲ್ಲಿಂದ ನಮಗೇನು ಸಂಬಳ ಬರುತ್ತೆ ಅದರಲ್ಲಿ 5% ಮಾತ್ರ ನಾವು ಇಟ್ಕೋತೀವಿ. ಅಂದ್ರೆ ನಮ್ಮ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಗೆಲ್ಲ. ಮಿಕ್ಕಿದ ದುಡ್ಡನ್ನ ನಾವು ಈ ಪ್ರಾಜೆಕ್ಟ್ ಅಲ್ಲೇ ಪೋರ್ ಮಾಡ್ತೀವಿ. ಅದಾದ್ಮೇಲೆ ನಮ್ಮ ಈ ಜರ್ನಿ ಶುರು ಆಯ್ತು, ಫ್ರಮ್ ಪ್ರಾಜೆಕ್ಟ್ ಟು ಪ್ರಾಡಕ್ಟ್. ಈ ಪ್ರಾಡಕ್ಟ್ ಏನಾದರೂ ಆಗೋಗಿದೆಯಾ, ಇಲ್ಲ ಈಗಲೂ ಏನಾದರೂ ಐಡಿಯಾ ಇದೆಯಾ ನೀವು ಪ್ರಾಡಕ್ಟ್ನ ಮಾಡಬೇಕಾ? ನಾವೊಂದು ಪ್ರೂಫ್ ಆಫ್ ಕಾನ್ಸೆಪ್ಟ್ನ ಮಾಡಿದ್ದೀವಿ, ಮತ್ತೆ ನಾವು ಮಾರ್ಕೆಟ್ ರಿಸರ್ಚ್ನ ಮಾಡಿದ್ದೀವಿ. ನಾವು ತುಂಬ ಜನರ ಹತ್ರ ಮಾತಾಡಿದ್ದೀವಿ ಅವರ ಪೇನ್ ಪಾಯಿಂಟ್ಸ್ ತಿಳ್ಕೊಳ್ಳೋಕ್ಕೆ. ಮಾರ್ಕೆಟಲ್ಲಿ ಬ್ರೈಲ್ ಡಿವೈಸಸ್ ಏನಿದೆ ಅದನ್ನು ಬಿಟ್ಟು ಜನರಿಗೆ ಬೇರೆ ಫೀಚರ್ಸ್ ಬೇಕಾಗಿದೆ. ನಾವು ಮಾತಾಡ್ತಾ ನಮಗೆ ಇನ್ನೂ ಗೊತ್ತಾಯಿತು ಅವ್ರಿಗೆ ಯಾವ ಥರ ಬ್ರೈಲ್ ಡಿವೈಸಸ್ ಬೇಕು ಅನ್ನೋದು. ಅದನ್ನೆಲ್ಲ ಇಟ್ಕೊಂಡು ಇನ್ಕಾರ್ಪೊರೇಟ್ ಮಾಡಿ ನಮ್ಮ ವಿಷನ್ನ ಕ್ಲಿಯರ್ ಆಗಿ ಇಟ್ಕೊಂಡಿದೀವಿ. ನಾವು ಆ ಥರದ್ದೇ ಡಿವೈಸ್ನ ಮಾಡಬೇಕು ಅಂತ. ಇದನ್ನೇ ಪ್ರೋಟೋಟೈಪಿಂಗ್ ಸ್ಟೇಜ್ಗೆ ಮತ್ತೆ ಪ್ರಾಡಕ್ಟ್ ಮಾಡೋದಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ಅದಕ್ಕೋಸ್ಕರ ಒಂದ್ 20 ಲಕ್ಷ ಕಡಿಮೆ ಆಗೋದಿಲ್ವಾ? ನಾವು ಎಸ್ಟಿಮೇಟ್ ಹಾಕಿರೋದು ಫಾರ್ MVP, ದಟ್ ಈಸ್ ಅರೌಂಡ್ 5 lakhs. ಇದರಲ್ಲಿ ನಮ್ಮ MVP ರೆಡಿ ಆಗಿಬಿಡುತ್ತೆ. ಅದನ್ನು ಬಿಟ್ಟು ನಾವು ಸಾಫ್ಟ್ವೇರ್ ಕಾಸ್ಟ್ನ ಕೂಡ ಇನ್ಕ್ಲೂಡ್ ಮಾಡ್ತಿದ್ದೀವಿ. ದಟ್ ವಿಲ್ ಫಾಲ್ ಅರೌಂಡ್ 10 lakhs. ಮತ್ತು ಅದನ್ನು ಬಿಟ್ಟು ಬೇರೆ ಎಕ್ಸ್ಟ್ರಾ ಕಾಸ್ಟ್ ಏನಿರುತ್ತೆ ಪ್ರೊಡಕ್ಷನ್ನಲ್ಲಿ ಇಟ್ರೇಷನ್ ಆಗುತ್ತೆ, ಅದನ್ನು ಇನ್ಕ್ಲೂಡ್ ಮಾಡಿ ನಾವು ಈ 20 ಲಕ್ಷದ ಫಿಗರ್ಗೆ ಬಂದ್ವಿ. ಯಾವುದಾದ್ರೂ ಟೆಕ್ನಿಕಲ್ ನಾಲೆಡ್ಜು ನಿಮ್ಮ ಹತ್ರ ಇದೆಯಾ ಸಾಫ್ಟ್ವೇರ್ ಡೆವಲಪ್ಮೆಂಟ್ಗೆ ಇಲ್ಲ ಪ್ರಾಡಕ್ಟ್ ಡೆವಲಪ್ಮೆಂಟ್ಗೆ? ನಮ್ಮೆಲ್ಲರ ಟೆಕ್ ಬ್ಯಾಕ್ಗ್ರೌಂಡ್ ಎಸ್ ಆಫ್ ಟೆಕ್ನಿಕಲ್. ನಾವು ಮಾಸ್ಟರ್ಸ್ ಇನ್ ಎಲೆಕ್ಟ್ರಾನಿಕ್ಸು. ನಾವು ಮಾತಾಡ್ತಿದ್ದೀವಿ ಈಗ ವಿತ್ ಐಡಮಿ, ಯಾವುದು ಡಿಸೈನ್ಸ್ ಮಾಡುತ್ತೆ ಫಾರ್ ವೇರಿಯಸ್ ಕಾಂಪೊನೆಂಟ್ಸ್. ಸೊ ಟೆಕ್ನಾಲಜಿಕಲ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಬ್ಯಾಕಿಂಗ್ ಇದೆ ಅವ್ರ ಜೊತೆ. ಸಾಫ್ಟ್ವೇರಲ್ಲೂ ಮಾತಾಡ್ತಾ ಇದ್ದೀವಿ ಆ್ಯಪ್ ಯಾವ ಥರ ಮಾಡಬೇಕು ಅಂತ. ಸೊ ನಿಮ್ ಪ್ರೈಸಿಂಗ್ ಏನಾಗಿರುತ್ತೆ? ನಮ್ಮ ಪ್ರೈಸಿಂಗ್ ರೇಂಜ್ ಬಂದು 50 to 60,000 rupees. ಆದ್ರೆ ನಮ್ಮ ಫೀಚರ್ಸ್ ಲಕ್ಷಕ್ಕೆ ಬೆಲೆ ಬಾಳುತ್ತೆ. ಓಕೆ, ನಿಮ್ಮ ಟಾರ್ಗೆಟ್ ಆಡಿಯನ್ಸ್ 8 crores ಅಲ್ಲಿ ಎಷ್ಟು ಜನ ಇದ್ದಾರೆ? ಸರ್, ಬೇಸಿಕಲಿ ನಾವು ಸದ್ಯಕ್ಕೆ ತುಂಬಾ ಲೋಕಲ್ ಬಾಡಿ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀವಿ. ಅದು NGOs ಆಗಿರ್ಬೋದು ಇಲ್ಲ ಬ್ಲೈಂಡ್ ಸ್ಕೂಲ್ ಆಗಿರ್ಬೋದು. ಅವರು ಮಲ್ಟಿಪಲ್ ಸೆಕ್ಟರ್ಸ್ ಇಂದ ಬರ್ತಾರೆ. Tier 2, Tier 3 ಸಿಟೀಸ್ ಅಲ್ಲೂ ಇದ್ದಾರೆ. ಅವರ ಫೀಡ್ಬ್ಯಾಕ್ ಇಂದ ನಮಗೆ ಅರ್ಥ ಆಗಿದ್ದೇನೆಂದ್ರೆ ಅವ್ರ ಹತ್ರ ಫಂಡ್ಸ್ ಇದೆ, ಆದ್ರೆ ಅವ್ರ ಹತ್ರ ಈ ಟೆಕ್ನಾಲಜಿ ಅವೈಲೇಬಲ್ ಇಲ್ಲ. ಹಾಗಾಗಿ ಅವ್ರಿಗೆ ಅವ್ರ ಮಾತು ಕೇಳೋರು ಬೇಕು ಆ್ಯಂಡ್ ಈ ಟೆಕ್ನಾಲಜಿ ಪ್ರೊವೈಡ್ ಮಾಡೋರು ಬೇಕು. ಹಾಗಾಗಿ ನಮ್ಮ ಇನಿಷಿಯಲ್ ಲೈನ್ ಅಪ್ ಕಸ್ಟಮರ್ಸ್ ಅವರೇ ಆಗಿರ್ತಾರೆ ಮತ್ತೆ ಅವ್ರ ಸ್ಟೂಡೆಂಟ್ಸ್ ಆಗಿರ್ತಾರೆ. ಡೆಫಿನೆಟ್ಲಿ ಟೈಟನ್ಸ್ ನನಗೆ ಕಾಸ್ ಒಳ್ಳೇದು ಅನಿಸ್ತಾ ಇದೆ, ಮತ್ತೆ ಇವರ ಆಸ್ಕು ಕೂಡ ಕಮ್ಮಿ ಇದೆ. ಸೊ ಇವರ ಆಂಟ್ರಪ್ರಿನ್ಯೂರ್ಶಿಪ್ಗೆ ಚಾನಲೈಸ್ ಮಾಡೋದಕ್ಕೋಸ್ಕರ ನಾವೆಲ್ಲ ಸೇರಿ ಒಂದು ಕಾಂಟ್ರಿಬ್ಯೂಷನ್ ಮಾಡಿದ್ರೆ, ಇವರ ಪ್ರೊಟೋಟೈಪ್ ಜರ್ನಿನಲ್ಲಿ ಹೆಲ್ಪ್ ಮಾಡಿದ್ರೆ ನೀವೇನು ಹೇಳ್ತೀರಾ? ಸರಿ, ನಮ್ಮ ಟೈಟನ್ಸ್ ಒಟ್ಟಿಗೆ ಸೇರಿ ನಿಮಗೆ ಆಫರ್ನ ಕೊಡ್ಬೋದು, ಸ್ವಲ್ಪ ಮೆಂಟರ್ಶಿಪ್ನ ಪ್ಲಾನ್ ಮಾಡ್ತಿರ್ಬೋದು. ಅಷ್ಟರೊಳಗೆ ನಮ್ಮ ಮಾರ್ಕೆಟ್ ಡಿಮ್ಯಾಂಡ್ನ ಒಂದ್ಸತಿ ನೋಡೋಣ. ಆಡಿಯನ್ಸ್, ನಿಮ್ಮ ವೋಟಿಂಗ್ ಮೀಟರ್ ನಿಮ್ಮ ಹತ್ರ ಇದೆ. ಇವರ ಐಡಿಯಾನ ಸಂಪೂರ್ಣವಾಗಿ ಕೇಳಿದಿರಿ. ಇವ್ರು ಏನ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗಿದೆ. ಎಸ್ ಅಥವಾ ನೋ ಬಟನ್ ಒತ್ತೋದ್ರ ಮೂಲಕ ನಮಗೆ ತಿಳಿಸಿ ಈ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ಎಷ್ಟು ಮಾರ್ಕೆಟ್ ಡಿಮ್ಯಾಂಡ್ ಇದೆ. ನನ್ನ ಹತ್ರ ಕೆಲವು ಸಜೆಷನ್ಸ್ ಇದೆ.
ಆಲ್ಮೋಸ್ಟ್ 100%. 91% ಜನಕ್ಕೆ ಅನ್ನಿಸ್ತಾ ಇದೆ ಈ ಪ್ರಾಡಕ್ಟ್ ನ ಡಿಮ್ಯಾಂಡ್ ಇದೆ ಅಂತ. ನನ್ನ ಪ್ರಕಾರ ನಿಮಗೆ ಫಸ್ಟ್ ಅಪ್ರೋಚ್ ಹೇಗಿರಬೇಕು ಅಂದರೆ ನಿಮ್ಮ ಜೊತೆಗೆ ಒಂದು ದೊಡ್ಡ ಲಾರ್ಜ್ ಬ್ಲೈಂಡ್ ಎನ್ ಜಿ ಒನ ತಗೋಬೇಕು. ಮತ್ತೆ ಇನಿಷಿಯಲಿ ನಮ್ಮ ಎಲ್ಲರ ಕಡೆಯಿಂದನೂ ನಿಮಗೆ 1 ಲಕ್ಷ ರೂಪಾಯಿ ಸಿಗುತ್ತೆ. ಮತ್ತೆ ಮುಂದೆ ನಿಮ್ಗೇನಾದರೂ ಬೇಕಾದರೂ ಕೂಡ ಮತ್ತೆ ನಾವು ಮುಂದೆ CSR ಫಂಡ್ಸ್ ಥ್ರೂ ಇನ್ನೊಂದು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಬಟ್ ಯು ಹ್ಯಾವ್ ಟು ಟೇಕ್ ದ ನೆಕ್ಸ್ಟ್ ಸ್ಟೆಪ್ ಇನ್ ಬ್ರಿಂಗಿಂಗ್ ಎ ಬ್ಲೈಂಡ್ NGO ಇನ್ ಫ್ರಂಟ್. ಯು ಕೆನಾಟ್ ವರ್ಕ್ ವಿತೌಟ್ ದೆಮ್. ಸೊ ನಮ್ಮ ಎಲ್ಲಾ ಟೈಟನ್ಸ್ 1 ಲಕ್ಷ ರೂಪಾಯಿನ ಕಮಿಟ್ ಆಗ್ತಾ ಇದ್ದಾರೆ. ಕೈ ಮಿಲಾಯಿಸಿ ಬನ್ನಿ. ಇವತ್ತು 4 ಟೈಟನ್ಸ್ ನಿಮ್ ಜೊತೆ ಇದ್ದಾರೆ. Congrats. All the best. Congratulations. Thank you. ಸರ್. Thank you, sir. ವೆರಿ ಗುಡ್ ಪ್ರಾಜೆಕ್ಟ್. Thank you. ಇಷ್ಟು ದೊಡ್ಡ ಇನ್ವೆಸ್ಟರ್ಸ್ ಮುಂದೆ ಪಿಚ್ ಮಾಡೋದಕ್ಕೆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ನಮಗೆ ಇವತ್ತು ವಿ ಆರ್ ವೆರಿ ಬ್ಲೆಸ್ಡ್. ಆ್ಯಂಡ್ ಪ್ಲಸ್ ಸಂದೇಶ್ ಸರ್ ನಮಗೆ ಇಷ್ಟೊಂದು ಒಳ್ಳೆ ಅಡ್ವೈಸ್ನ ಕೊಟ್ಟಿದ್ದಾರೆ, ಎಷ್ಟೊಂದು ಒಳ್ಳೆ ಪೆನ್ ಪಾಯಿಂಟ್ಸ್ನ ಹೇಳಿದ್ದಾರೆ ಆ್ಯಂಡ್ ತುಂಬ ಒಳ್ಳೆ ಪಾರ್ಟ್ನ ಹೇಳಿದ್ದಾರೆ ಟು ಗೆಟ್ ಅವರ್ ಪ್ರೊಟೋಟೈಪ್ ಇಂಟು ಅ ವರ್ಕಿಂಗ್ ಸ್ಟೇಜ್. ಜೊತೆಗೆ ಮಾರ್ಕೆಟ್ ಪೆನಿಟ್ರೇಷನ್, ಅದ್ರ ಜೊತೆಗೆ ನಮಗೊಂದು ಆಫರ್ ಕೂಡ ಸಿಕ್ಕಿದೆ. ನೋಡ್ತಾ ಇರಿ ಐಡಿಯಾ ಬಾಸ್.